ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ. ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ. ಸೂರ್ಯಗ್ರಹದೊಂದಿಗೆ ಕುಜಗ್ರಹ, ಶುಕ್ರ, ಬುಧ ಗ್ರಹಗಳು ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ವರ್ಷ ಆರಂಭದ ಜನವರಿ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ಚತುರ್ಥ ಸ್ಥಾನ ಧನಸ್ಸು ರಾಶಿಯಲ್ಲಿ ಕುಜಗ್ರಹದೊಂದಿಗೆ, ಸೂರ್ಯಗ್ರಹದೊಂದಿಗೆ, ಶುಕ್ರ ಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಪ್ರಾರಂಭದಲ್ಲಿ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಲಿದೆ ಅಂದರೆ, ನೀವು ಸಂತೋಷಕ್ಕಾಗಿ ಇಲ್ಲಿ ಯೋಚಿಸ್ತಾ ಇರ್ತೀರಾ. ಸಂತೋಷದ ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಳ್ಳುವಂತೆ ಮನೆಯ ವಿಷಯಗಳಲ್ಲಿ ಯಾವುದೇ ಒಂದು ರಿಲೇಶನ್ಶಿಪ್ ಆಗ್ಬೋದು ಅಥವಾ ಇತರ ಯಾವುದೇ ವಿಷಯಗಳಾಗ್ಬೋದು, ಬಹಳ ಬುದ್ಧಿವಂತಿಕೆಯಿಂದ ಲಾಜಿಕಲ್ ಥಿಂಕಿಂಗ್ ಇಂದ ನೀವು ಅದನ್ನು ಸರಿಪಡಿಸುವಂತಹ ಆಲೋಚನೆಗಳು ನಿಮಗಿರುತ್ತೆ. ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ಅಥವಾ ಮನೆ ವಿಷಯಗಳಲ್ಲಿ ಆಗ್ಬೋದು, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ನೀವು ಯೋಚಿಸ್ತೀರಾ. ಒಂದು ರೀತಿ ಪ್ರಾಬ್ಲಮ್ ಸಾಲ್ವರ್ ಥರ ಈ ರೀತಿ ನಿಮ್ಮ ಯೋಚನೆಗಳಿರುತ್ತೆ. ಆದರೆ ಇಲ್ಲಿ ಕುಜ ಮತ್ತು ಸೂರ್ಯಗ್ರಹಗಳು ಬುಧ ಗ್ರಹದ ಕಂಜಕ್ಷನ್ನಲ್ಲಿ ಸಂಯೋಗದಲ್ಲಿ ಸಂಚರಿಸುವಾಗ ಮೈಂಡ್ಫುಲ್ ಆಲೋಚನೆಗಳು, ಶೀಘ್ರವಾಗಿ ನಿರ್ಧಾರಗಳನ್ನು ಮಾಡುವಂತೆ ಮತ್ತು ಜೋರಾಗಿ ಮಾತಾಡುವಂತೆ ಮತ್ತು ಇದರಿಂದ ಇತರರಿಗೆ ಏನಾಗಬಹುದು ಅಂದರೆ, ಅಲ್ಲಿ ಈಗೋ ಇಂದ ಮಾತಾಡಿದಾಗೆ ಆಗಬಹುದು. ಅಗ್ರೆಸಿವ್ ಥಿಂಕಿಂಗ್ ಅನ್ನ ಬರುವಂತೆ ಈ ಗ್ರಹಗಳ ಪ್ರಭಾವ ಬುಧನ ಮೇಲೆ ಆಗಲಿದೆ. ಹಾಗಾಗಿ ಮನೆಯವರೊಂದಿಗೆ, ಅದರಲ್ಲೂ ತಾಯಿಯೊಂದಿಗೆ ಮತ್ತು ಮನೆಯ ಇತರ ಅಟ್ಯಾಚ್ಮೆಂಟ್ ಇರುವಂತಹ ರಿಲೇಶನ್ಶಿಪ್ಗಳ ನಡುವೆ ನೀವು ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾವುದೇ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಇನ್ನುಳಿದಂತೆ ಚತುರ್ಥ ಸ್ಥಾನದಲ್ಲಿ ಅದು ವಾಹನ ಸ್ಥಾನವೂ ಆಗಿರೋದ್ರಿಂದ ವಾಹನ, ಮನೆ, ಆಸ್ತಿ ಇಂಥ ವಿಷಯಗಳಿಗೆ ಅಭಿವೃದ್ಧಿಯ ಫಲವನ್ನು ರಾಶ್ಯಾಧಿಪತಿಯಾಗಿ ಬುಧ ಗ್ರಹ ನೀಡುತ್ತಾರೆ. ವಾಹನಕಾರಕ ಶುಕ್ರ ಗ್ರಹವು ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆ ಫಲವನ್ನು ನೀಡುತ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಉದ್ಯೋಗದಲ್ಲಿ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಮತ್ತು ಕ್ರಿಯೇಟಿವ್ ಫೀಲ್ಡಲ್ಲಿ ಇರುವವರಿಗೆ, ಭೂಮಿ ವ್ಯವಹಾರವನ್ನು ಮಾಡುವ ಇಂಥ ವ್ಯಕ್ತಿಗಳಿಗೆ ಇಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಈ ಗ್ರಹಗಳು ನಿಮ್ಮ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ದಶಮದಲ್ಲಿ ವಕ್ರ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಗುರುವಿನಿಗಿಂತ ಈ ಗ್ರಹಗಳ ಪ್ರಭಾವ ದಶಮಕ್ಕೆ ಒಳ್ಳೆ ಫಲವನ್ನು ನೀಡಲಿದೆ. ದಶಮಾಧಿಪತಿಯು ನಿಮಗೆ ಬುಧ ಗ್ರಹ ಆಗಿರೋದ್ರಿಂದ ದಶಮವನ್ನು ವೀಕ್ಷಿಸೋದ್ರಿಂದ ಪ್ರಾರಂಭದ 17 ದಿನಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನೇ ನೀಡಲಿದೆ. ಈ ಗ್ರಹಗಳು ಪಂಚಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ಶುಕ್ರ ಗ್ರಹ, ಬುಧ ಗ್ರಹ, ಕುಜಗ್ರಹ, ಸೂರ್ಯಗ್ರಹ ಪಂಚಮದಲ್ಲಿಯೂ ಒಳ್ಳೆ ಫಲಗಳನ್ನು ನೀಡ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಮತ್ತು ನಿಮ್ಮ ಮಕ್ಕಳೊಂದಿಗೆ ಸ್ವಲ್ಪ ಮಟ್ಟಿಗೆ ಈಗೋ ಕ್ಲಾಶಸ್ ಆಗುವಂತೆ, ನಿಮ್ಮ ಪ್ರೀತಿಯ ಸಂಬಂಧದೊಂದಿಗೆ ಈಗೋ ಕ್ಲಾಶಸ್ ಆಗುವಂತೆ, ಅವರೊಂದಿಗೆ ಗಟ್ಟಿ ಮಾತಾಡುವಂತೆ, ಅವರ ರಿಲೇಶನ್ಶಿಪ್ಪಲ್ಲಿ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಈ ರೀತಿ ಪಂಚಮದಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲಿಯೂ ಆನಂತರದಲ್ಲಿಯೂ ಶುಕ್ರ ಗ್ರಹ ಮತ್ತು ಶನಿ ಗ್ರಹದಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮಾಧಿಪತಿ ವಕ್ರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಪಾರ್ಟ್ನರ್ ಅನ್ನುವಂಥ ವಿಷಯದಲ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ ಹಿಂದಿನ ವಿಷಯಗಳು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮರುಪರಿಶೀಲನೆ ಮಾಡಿಕೊಳ್ಳುವಂತೆ,
ಪುನರ್ ವಿಮರ್ಶೆ ಮಾಡಿಕೊಳ್ಳುವಂತೆ, ಆನಂತರ ಈ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಇದೆ. ಬಾಳ ಸಂಗಾತಿಯೊಂದಿಗೂ ಏನಾದರೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ನಿಮಗೆ. ಅಂದರೆ ಆ ಸ್ಥಾನಾಧಿಪತಿ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ಗ್ರಹ ಚತುರ್ಥ ಸ್ಥಾನ ಮತ್ತು ಪಂಚಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ. ಈ ಗ್ರಹಗಳೆಲ್ಲವೂ ಪಂಚಮ ಸ್ಥಾನದಿಂದ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಲಾಭ ಸ್ಥಾನವನ್ನು ವೀಕ್ಷಿಸುವಾಗ ಬಹಳ ವಿಷಯಗಳಲ್ಲಿ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲಗಳನ್ನು ನೀಡ್ತಾರೆ. ಅಂದರೆ ನಿಮ್ಮ ಒಂದು ಧನಾಭಿವೃದ್ಧಿಯ ವಿಷಯಗಳಾಗ್ಬೋದು, ಕೆಲಸ ಕಾರ್ಯಗಳಿಂದ ಆಗಬಹುದಾದಂತಹ ಲಾಭದ ವಿಷಯಗಳಾಗ್ಬೋದು, ಇದೆಲ್ಲದಕ್ಕೂ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಪಂಚಮದಲ್ಲಿ ಉಚ್ಚ ಕುಜನ ಸಂಚಾರ ಆಗ್ತಾ ಆಗೋದ್ರಿಂದ ಮಕ್ಕಳ ಚಿಂತೆ ಇರುತ್ತೆ. ಅಂದರೆ ಉಚ್ಚ ಕುಜ ನಿಮ್ಮ ಮಕ್ಕಳ ಚಿಂತೆಯನ್ನು ಇಲ್ಲಿ ಹೆಚ್ಚು ಮಾಡುತ್ತಾರೆ. ನೀವೇನಾದರೂ ಅಂದರೆ ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಮಕ್ಕಳ ಚಿಂತೆಯನ್ನು ನೀವು ಮಾಡ್ತೀರಾ. ಈ ರೀತಿ ಈ ಗ್ರಹಗಳು ಇಲ್ಲಿ ಪ್ರಭಾವವನ್ನು ಮಾಡ್ತಾರೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಚತುರ್ಥ ಸ್ಥಾನದಲ್ಲಿ ಸೂರ್ಯ ಕುಜ ಸಂಚರಿಸುವಾಗ ನಿಮ್ಮ ದಶಮವನ್ನು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನೇ ನೀಡ್ತಾರೆ. ನಿಮ್ಮ ನಿರ್ಧಾರಗಳಾಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಾಗ್ಬೋದು, ಇಲ್ಲಿ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಗೌರವವನ್ನು ಪಡೆದುಕೊಳ್ಳುವಂತೆ, ನಿಮ್ಮ ಹೆಸರು ಕೀರ್ತಿ ಬರುವಂತೆ ಈ ಗ್ರಹಗಳ ಪ್ರಭಾವ ಇದೆ. ಷಷ್ಠ ಸ್ಥಾನ ಅಂದರೆ ಸೇವಾ ವೃತ್ತಿಯನ್ನು ನೀವು ಮಾಡುವವರಾಗಿದ್ದರೆ ಆ ಸ್ಥಾನದಲ್ಲಿ ಈಗಾಗಲೇ ರಾಹುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಅಡೆತಡೆಗಳು, ಸಮಸ್ಯೆಗಳು ಇರುತ್ತೆ. ಶುಕ್ರ ಬುಧ ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮನೆಯಲ್ಲಿ ಸುಖವನ್ನ ಬಯಸ್ತೀರಾ, ಅಂದರೆ ಸಂತೋಷಕರವಾಗಿ ಇರುವುದಕ್ಕೆ ಇಷ್ಟಪಡ್ತೀರಾ ಮತ್ತು ಮನೆಯ ಸಂಬಂಧಗಳನ್ನು ಸೂಕ್ಷ್ಮವಾಗಿ ಸೆಕ್ಯೂರ್ ಆಗಿ ಇರುವಂತೆ ಇದನ್ನು ಮೇಂಟೈನ್ ಮಾಡುವ ಪ್ರಯತ್ನವನ್ನು ನೀವು ಮಾಡ್ತೀರಾ. ಮನೆಯನ್ನು ಅಲಂಕಾರ ಮಾಡುವುದು, ಮನೆಯಲ್ಲಿ ಒಳ್ಳೆ ಅಡುಗೆಗಳನ್ನು ಮಾಡುವುದು, ಈ ರೀತಿ ಮನೆಯ ವಾತಾವರಣವನ್ನು ಸಂತೋಷಕರವಾಗಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಾ. ಆದರೆ ಈ ಕುಜ ಮತ್ತು ಸೂರ್ಯಗ್ರಹಗಳ ಇಲ್ಲಿ ಈಗೋ ಏನಾದರೂ ಮಿಕ್ಸ್ ಆದಾಗ ಏನಾದರೂ ನಿಮಗೆ ಬೇಸರ ಆಗ್ಬೋದು. ಆದರೆ ಇದನ್ನು ಬುದ್ಧಿವಂತಿಕೆಯಿಂದ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಗ್ರಹಗಳು ಪಂಚಮ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ವಿದ್ಯಾರ್ಥಿಗಳು ಕ್ರಿಯೇಟಿವ್ ಆಗಿ ಇರುವುದಕ್ಕೆ ಮತ್ತು ಕ್ರಿಯೇಟಿವ್ ಫೀಲ್ಡ್ ವಿದ್ಯಾರ್ಥಿಗಳಿಗೆ, ಡಿಸೈನಿಂಗ್ ಫೀಲ್ಡ್ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡುತ್ತಾರೆ. ಮತ್ತು ಸೂರ್ಯ ಕುಜ ಗ್ರಹಗಳು ಕ್ರೀಡೆ ಸಂಬಂಧಪಟ್ಟಂತೆ ಆಟವನ್ನು ಆಡುವಂತಹ ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡುತ್ತಾರೆ. ಈ ಮಾಸದಲ್ಲಿ ಈ ಗ್ರಹಗಳು ಈ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ. ಮಾಸದ ಅಚೀವ್ಮೆಂಟ್ ಏನು ಮಾಡಬೇಕು ಆ ವಿಷಯಗಳಿಗೆ ಬುಧ ಗ್ರಹ ನಿಮ್ಮ ಕಾರ್ಯಗಳಿಗೆ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಸಂಚರಿಸುವಾಗಲೂ ಒಳ್ಳೆ ಫಲಗಳನ್ನೇ ನೀಡುತ್ತಾರೆ. ಮಾಸದ ತಯಾರಿಯನ್ನು, ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಂಡು ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.